ಒಂದೊಂದೇ ಸ್ಥಾನ ಕಳೆದುಕೊಂಡ ಕೆಎನ್ ರಾಜಣ್ಣ. ರಾಜಣ್ಣ ರಾಜಕೀಯ ಭವಿಷ್ಯ ಯುಗಾಂತ್ಯನ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಪಟ್ಟನು ರಾಜಣ್ಣ ಕೈತಪ್ಪುತ್ತ. ಸೆಪ್ಟೆಂಬರ್ ಚಳಿ ಇರುತ್ತೆ, ಸ್ವಲ್ಪ ಬಿಸಿ ಆಗಲಿ ಅಂತ ಹೇಳಿದ್ದೀನಿ. ನಾನು ಹೇಳಿದ ಕ್ಷಣಕ್ಕೆ ಬರೀ ಕಾಂಗ್ರೆಸ್ನಲ್ಲೇ ಕ್ರಾಂತಿ ಆಗ್ತದೆ ಅಂತ ನೀವು ಭಾವಿಸಬಾರ್ದು. ಬಿಜೆಪಿನಲ್ಲೂ ಆಗ್ತಾ ಇಲ್ವಂದ್ರೆ ಈವನ್ ಕೇಂದ್ರ ಸರ್ಕಾರದಲ್ಲೂ ಕೂಡ ಬದಲಾವಣೆಗಳನ್ನು ನಿರೀಕ್ಷೆ. ಎಸ್, ರಾಜಣ್ಣ ಅವರ ಈ ಒಂದು ಮಾತನ್ನ ಕೇಳಿಸಿಕೊಂಡು ಬಿಡಿ. ಸೆಪ್ಟೆಂಬರ್ನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಕ್ರಾಂತಿಯಾಗುತ್ತೆ ಎಂದಿದ್ದ ರಾಜಣ್ಣ ಅವರ ಭವಿಷ್ಯ ಸೆಪ್ಟೆಂಬರ್ಗೂ ಮುನ್ನವೇ ಸ್ಫೋಟಗೊಂಡಿದ್ದು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿದೆ. ಬದಲಾವಣೆ ಅಂದ್ರೆ ಇದೇನಾ ಅಥವಾ ಇನ್ನೂ ಬೇರೆ ಮಹತ್ತರ ಬದಲಾವಣೆ ಇದೆಯಾ ಎಂಬ ಕುತೂಹಲವನ್ನ ಮೂಡಿಸಿದೆ. ಸಹಕಾರಿ ಕ್ಷೇತ್ರದಲ್ಲಿ ಕ್ರಾಂತಿಯನ್ನ ಮಾಡಿರುವ ಕೆಎನ್ ರಾಜಣ್ಣ ತುಮಕೂರಿನ ಮಧುಗಿರಿ ಕ್ಷೇತ್ರದಿಂದ ಗುರುತಿಸಿಕೊಂಡಿದ್ದವರು. ಅಲ್ಲದೆ ಸಿದ್ದರಾಮಯ್ಯ ಬಣದಲ್ಲಿ ಕಾಣಿಸಿಕೊಂಡಿದ್ದವರು. ಮುಂದಿನ ದಿನಗಳಲ್ಲಿ ಸಿಎಂ ಆಗುವ ಕನಸನ್ನ ಕೂಡ ಕಂಡಿದ್ದವರು. ಡಿಕೆಶಿ ಬಣಕ್ಕೆ ಟಕ್ಕರ್ ಕೊಡುವ ನಿಟ್ಟಿನಲ್ಲಿಯೇ ಕಳೆದ ಜೂನ್ನಲ್ಲಿ ನಡೆದ ಅಮೃತ ಮಹೋತ್ಸವ ಕಾರ್ಯಕ್ರಮದ ಮೂಲಕ ರಾಜಣ್ಣ ಬೃಹತ್ ಶಕ್ತಿ ಪ್ರದರ್ಶನವನ್ನ ತೋರಿಸಿದ್ರು. ಆದ್ರೆ ಅದ್ಯಾಕೋ ಗೊತ್ತಿಲ್ಲ, ರಾಜಣ್ಣ ಅವರ ರಾಜಕೀಯ ಭವಿಷ್ಯ ಯುಗಾಂತ್ಯ ಆಗುತ್ತಾ ಎಂಬ ಅನುಮಾನ ಕಾಡ್ತಾ ಇದೆ. ತುಮಕೂರು ಜಿಲ್ಲಾ ಕಾಂಗ್ರೆಸ್ ಮನೆಯೊಂದು 3 ಬಾಗಿಲಿನಂತಾಗಿದ್ದು ರಾಜಣ್ಣ ರಾಜಕೀಯ ಭವಿಷ್ಯಕ್ಕೆ ದೊಡ್ಡ ಹೊಡೆತವನ್ನೇ ನೀಡ್ತಾ ಇದೆ. ತುಮಕೂರಿನ ಕೈ ನಾಯಕರಲ್ಲಿ ಮುಸುಕಿನ ಗುದ್ದಾಟ ತಾರಕಕ್ಕೇರ್ತಾ ಇದ್ದಂತೆ ರಾಜಣ್ಣ ಅವರು ಒಂದೊಂದೇ ಪಟ್ಟವನ್ನ ಕಳೆದುಕೊಳ್ಳುತ್ತಿರೋದು ರಾಜಕೀಯ ಪಡಸಾಲೆಯಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗ್ತಿದೆ. ಕೆಎನ್ ರಾಜಣ್ಣ ಅವರಿಗೆ ಅವರ ಹಾಗೂ ಅವರ ಪುತ್ರ ರಾಜೇಂದ್ರ ರಾಜಣ್ಣ ಅವರ ಹೇಳಿಕೆಗಳೇ ರಾಜಕೀಯ ಭವಿಷ್ಯಕ್ಕೆ ಉರುಳಾಗುತ್ತಿರೋದಂತೂ ಸುಳ್ಳಲ್ಲ. ತುಮೂಲ್ ಎಲೆಕ್ಷನ್ ಬಳಿಕ ತುಮಕೂರು ಜಿಲ್ಲಾ ರಾಜಕೀಯದಲ್ಲಿ ಭಾರಿ ಬದಲಾವಣೆಗಳು ಏರ್ಪಟ್ಟಿದ್ದು ರಾಜೇಂದ್ರ ರಾಜಣ್ಣ ಮಾಜಿ ಸಚಿವ ಮಾಧುಸ್ವಾಮಿ ಹಾಗೂ ಎಸ್ಆರ್ ಶ್ರೀನಿವಾಸ್ ವಿರುದ್ಧ ಗುಡುಗಿದ್ರು. ಇತ್ತ ರಾಜಣ್ಣ ವಿರುದ್ಧ ಡಿಕೆಶಿ ಬಣದ ಆಪ್ತರಿಂದ ಹೈಕಮಾಂಡ್ಗೆ ಆರಂಭದಿಂದಲೂ ಸರಣಿ ದೂರನ್ನ ನೀಡುತ್ತಾ ಬಂದಿದ್ರು. ಈ ಬೆನ್ನಲ್ಲೇ ಕಳೆದ ವಾರದಿಂದ ಈಚೆಗೆ ಹಾಸನ ಉಸ್ತುವಾರಿ ಬದಲಾವಣೆ ಚರ್ಚೆ ಕಾವೇರಿದ್ದು 3-4 ದಿನಗಳ ಹಿಂದೆಯಷ್ಟೇ ಹಾಸನ ಉಸ್ತುವಾರಿಯಿಂದಲೂ ಕೆಳಗಿಳಿದಿದ್ರು. ಈ ಬಗ್ಗೆಯೂ ಮಾತನಾಡಿದ್ದ ರಾಜಣ್ಣ, ನನಗೆ ಉಸ್ತುವಾರಿ ಬೇಡ ಅಂತ ಸಿಎಂಗೆ ಹೇಳಿದ್ದೆ, ಅದರಂತೆ ಆ ಸ್ಥಾನದಿಂದ ಕೆಳಗಿಳಿದಿದ್ದೇನೆ ಅಂತ ಹೇಳಿಕೊಂಡಿದ್ರು. ನಾನು ಸುಮಾರು 2.5-3 ತಿಂಗಳು ಮುಂಚೆನೆ ನನಗೆ ಹಾಸನ ಉಸ್ತುವಾರಿಯಿಂದ ಬಿಡುಗಡೆಗೊಳಿಸಬೇಕು ಅಂತೇಳಿ ನಾನು KPCC ಅಧ್ಯಕ್ಷರಿಗೂ ಪತ್ರ ಕೊಟ್ಟಿದ್ದೀನಿ, ಮುಖ್ಯಮಂತ್ರಿಗಳಿಗೂ ಕೂಡ ಪತ್ರ ಕೊಟ್ಟಿದ್ದೀನಿ. ರೀಸನ್ ಏನಂದರೆ ನೋಡಿ, ಈಗ ಹಾಸನದಲ್ಲಿ ನಾನು 2 ಹಾಸನಾಂಬೆ ಉತ್ಸವ ಮಾಡಿಸ್ತೇನೆ. 2 ಹಾಸನಾಂಬೆ ಉತ್ಸವದಲ್ಲಿ ಅಲ್ಲಿ ಆ ಉತ್ಸವ ಮಾಡಬೇಕು ಅಂದಾಗ ಏನೆಲ್ಲ ತಯಾರಿ ಮಾಡಬೇಕು, ನಮ್ಮ ಅಲ್ಲಿ ಪ್ರೆಸೆನ್ಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನನಗೆ ಗೊತ್ತು. ಸುಮಾರು 20 ಲಕ್ಷ ಜನ ಬರ್ತಾರೆ 8 ದಿವಸದಲ್ಲಿ. ಬರೋವ್ರಿಗೆ ನಾವು ಎಲ್ಲ ಸೌಲಭ್ಯವನ್ನು ಕೂಡ ಕೊಡಬೇಕು. ಅಲ್ಲಿ ಕೆಲಸದ ಒತ್ತಡ ಒಂದು, ಈಗ ಆ ಕಡೆ ನಾನು ಸಮಯ ಹೆಚ್ಚಿಡಬೇಕು, ನನ್ನ ಕೈನಲ್ಲಿ ಆಗ್ತಾ ಇಲ್ಲ. ಈಗ ನಮ್ಮಲ್ಲೂ ಕೂಡ ಈಗೆಲ್ಲ ಚುನಾವಣೆಗಳು ಬರ್ತವೆ. ಚುನಾವಣೆಗಳಿಗೆ ನಮ್ಮ ಬ್ಯಾಂಕಿಂದ ಚುನಾವಣೆ ಇದ್ದಾವೆ. ಈ ಚುನಾವಣೆಗಳು ಎಲ್ಲ ಇರೋವಂಥ ಕಾಲದಲ್ಲಿ ನಾನು ಬಿಟ್ಟು ಎಲ್ಲೋ ಬೇರೆ ಕಡೆ ಹೋದರೆ ಮೊದಲು ನಾನು ಇರ್ತಕ್ಕಂಥ ಜಾಗ ಗಟ್ಟಿ ಮಾಡ್ಕೋಬೇಕು, ಆಮೇಲಿಂದ ಬೇರೆ ಜಾಗದ ಬಗ್ಗೆ ಚಿಂತನೆ ಮಾಡಬೇಕು. ಅದಕ್ಕೋಸ್ಕರ ನಾನು ಸ್ವಯಂ ಆಗಿ ಮನವಿ ಮಾಡಿ ಅದನ್ನು ಮುಖ್ಯಮಂತ್ರಿಗಳು ಮನವೊಲಿಸಿ ನಾನು ಅದನ್ನು. ಹಾಸನ ಉಸ್ತುವಾರಿಯಿಂದ ಕೆಳಗಿಳಿದು ಕೇವಲ 2 ದಿನಗಳು ಆಗಿರಲಿಲ್ಲ. ಅಷ್ಟರಲ್ಲಿ ರಾಜಣ್ಣಗೆ ಹೈಕಮಾಂಡ್ ಮತ್ತೊಂದು ಶಾಕ್ ನೀಡಿದ್ದು ನಿನ್ನೆ ಆದ ರಾಜಕೀಯ ಬದಲಾವಣೆಯ ಅಲೆ ಎದ್ದಿದ್ದು ಸಿದ್ದು ಬಣದ ಮೊದಲ ವಿಕೆಟ್ ಪತನವಾಗಿದೆ. ಹೌದು, ರಾಜಣ್ಣ ಅವರ ಮತಗಳ್ಳತನ ಆರೋಪದ ಬಗ್ಗೆ ನೀಡಿದ್ದ ಎಡವಟ್ಟು ಹೇಳಿಕೆಯಿಂದ ಕಾಂಗ್ರೆಸ್ ತೀವ್ರ ಮುಜುಗರಕ್ಕೀಡಾಗಿದ್ದು ಸಚಿವ ಸ್ಥಾನದಿಂದ ಅವರನ್ನ ವಜಾ ಮಾಡಿದ್ದು ಕೂಡಲೇ ರಾಜಣ್ಣ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಖಡಕ್ ಸೂಚನೆಯನ್ನ ನೀಡಿದ್ದು ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ರಾಜಣ್ಣ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು ಅದಕ್ಕೆ ಸಿಎಂ ಅಂಗೀಕಾರವೂ ಸಿಕ್ಕಿತ್ತು. ಹಾಸನ ಉಸ್ತುವಾರಿ ಆಯಿತು, ಸಚಿವ ಸ್ಥಾನ ಆಯಿತು. ಹೀಗೆ ಒಂದೊಂದು ಸ್ಥಾನವನ್ನ ರಾಜಣ್ಣ ಕಳೆದುಕೊಳ್ಳುತ್ತಿದ್ದು ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ಭವಿಷ್ಯ ಅತಂತ್ರ ಆಗುತ್ತಾ ಎಂಬ ಊಹಾಪೋಹ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿದೆ. ಹೌದು,
ಇದೇ ತಿಂಗಳ 24ರಂದು ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಇದ್ದು ಸುಮಾರು 2-3 ದಶಕಗಳಿಂದಲೂ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಪಟ್ಟವನ್ನ ರಾಜಣ್ಣ ಅವರು ಅಲಂಕರಿಸಿಕೊಂಡೇ ಬಂದಿದ್ದಾರೆ. ಆದರೆ ಈ ಬಾರಿ ಡಿಸಿಸಿ ಚುನಾವಣೆಗೂ ತೀವ್ರ ಜಟಾಪಟಿ ಶುರುವಾಗಿದ್ದು ಈ ಹೊತ್ತಲ್ಲೇ ಹಾಸನ ಉಸ್ತುವಾರಿ ಹಾಗೂ ಸಚಿವ ಸ್ಥಾನವನ್ನ ರಾಜಣ್ಣ ಕಳೆದುಕೊಂಡಿದ್ದು ಮುಂದಿನ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ನಲ್ಲಿ ರಾಜಣ್ಣ ಅವರಿಗೆ ಅಧ್ಯಕ್ಷ ಪಟ್ಟ ಕೈತಪ್ಪುತ್ತಾ ಎಂಬ ಅನುಮಾನ ಶುರುವಾಗಿದೆ. ರಾಜ್ಯ ರಾಜಕಾರಣದಲ್ಲಿ ಆಗ್ತಿರೋ ಭಾರಿ ಬದಲಾವಣೆಯಿಂದ ರಾಜಣ್ಣ ಅವರ ರಾಜಕೀಯ ಭವಿಷ್ಯಕ್ಕೆ ಭಾರಿ ಹೊಡೆತ ಬೀಳುತ್ತಾ ಇದ್ದು ರಾಜಣ್ಣ ಅವರ ರಾಜಕೀಯ ಭವಿಷ್ಯ ಯುಗಾಂತ್ಯವಾಯ್ತಾ ಅಥವಾ ಮತ್ತೆ ಫಿನಿಕ್ಸ್ನಂತೆ ಎದ್ದು ಬರ್ತಾರ? ಕೆಎನ್ ರಾಜಣ್ಣ ಸಿಎಂ ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದು ಸಿದ್ದರಾಮಯ್ಯ ರಾಜಣ್ಣ ಅವರ ಸೆಕೆಂಡ್ ಇನ್ನಿಂಗ್ಸ್ನ ರಾಜಕೀಯಕ್ಕೆ ಮುನ್ನುಡಿಯನ್ನ ಬರೆಯುತ್ತಾರಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.